ಈ ಒಂದು ಮಹಿಳಾ ಪರ ಮತ್ತೆ ಸಮಾಜದ ಪರವಾಗಿ ಈ ಹೋರಾಟವನ್ನು ನಾವು ಇಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಕರ್ನಾಟಕ ಮತ್ತೆ ರಾಷ್ಟ್ರದ ಎಲ್ಲ ಕಡೆಯಿಂದ ಮಹಿಳೆಯರು, ಪುರುಷರು ನಮ್ಮ ಸಹಕಾರಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು ಮಾನವ ಕುಲಕ್ಕೆ ಒಂದು ಕಳಂಕದ ದಿನ. ಈ ಒಂದು ತಕ್ಷಣದಲ್ಲಿ ಬಂಧಿಸಬೇಕು, ಅವರ ಮೇಲೆ ಕಾನೂನಿನ ಕ್ರಮ ತಗೊಂಡು ಶಿಕ್ಷೆ ಕೊಡಬೇಕು. ಮತ್ತೆ ಪೆನ್ ಡ್ರೈವ್ ಅನ್ನ ಹರಿದು ಬಿಟ್ಟವರ ಮೇಲೂ ಸಹ ವಿಚಾರಣೆ ನಡೀಬೇಕು, ಅವರಿಗೂ ಸಹ ಅದೇ ನಿಟ್ಟಿನಲ್ಲಿ ಶಿಕ್ಷೆಯನ್ನ ಕೊಡಬೇಕು. ಇದು ಮಹಿಳೆಯರ ಪರ ಹೋರಾಟವಲ್ಲ, ಇದು ಮನುಕುಲದ ಪರದ ಹೋರಾಟ. ಇಲ್ಲಿ ಬಂದಿರೋರು ಎಲ್ಲರಿಗೂ ನನ್ನ ಧನ್ಯವಾದಗಳು. ಬನ್ನಿ ಮುನ್ನಡೆಯೋಣ, ನಮ್ಮ ಮನುಕುಲಕ್ಕೆ ಮುಂದಿನ ಒಂದು ಒಳ್ಳೆ ಆಶಾದಾಯಕದ ಭವಿಷ್ಯ ಇರಲಿ ಅಂತ ಕೇಳ್ಕೊಳ್ತಾ ಮುಂದಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಹೆಚ್ಚಿಗೆ ಸಂದೇಶ ವಿನಂತಿ ಮಾಡ್ಕೊಳ್ತೀನಿ. ಒಂದು ನಿಮಿಷ ಸಂದೇಶ, ಒಂದು ನಿಮಿಷ. ಹಿಂದೆ ದ ಬಿಗ್ಗೆಸ್ಟ್ ಸೆಕ್ಸುವಲ್ ಸ್ಕ್ಯಾಂಡಲ್ ಇನ್ ಇಂಡಿಯಾ. ಈ ಕೃತ್ಯವನ್ನ ಅನೇಕ ಮಹಿಳೆಯರ ಮೇಲೆ ಎಸಗಿ ತನ್ನ ತಲೆಮರೆಸಿಕೊಂಡಂತ ಈ ರಾಜ್ಯ, ಈ ಜಿಲ್ಲೆಯ ಎಂಪಿಗಳಾಗಿರುವಂತ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣವರ ಬಂಧನ ಮಾಡಬೇಕು. ಹಾಗೇನೆ ಯಾವ